ದುಶ್ಚಟಗಳನ್ನು ಬಿಡಿಸಿ ಅವರಿಗೆ ಕ್ರೀಡೆಯತ್ತ ಮನವೊಲಿಸಿ ಪ್ರೋತ್ಸಾಹ ನೀಡಿ ಅವರಿಗೆ ಮುಂದೆ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಆಡಲಿಕ್ಕೆ ಪ್ರೋತ್ಸಾಹ ನೀಡಿ ಒಂದು ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ ಅವರಿಗೆ ಒದಗಿಸಲಿಕ್ಕೆ ಒಂದು ಸಂಸ್ಥೆ ಮಾಡಲಾಗಿದೆ. ಕಳೆದ 7 ವರ್ಷಗಳಿಂದ ಸತತವಾಗಿ IPL ಅನ್ನು ಏರ್ಪಡಿಸುತ್ತಾ ಬಂದಿರುತ್ತಾರೆ. ಅದೇ ಮಾದರಿಯಲ್ಲಿ ಈ ವರ್ಷವೂ ಕೂಡ IPL ಸೀಸನ್ 8 ಎಂಬ ಒಂದು ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿದ್ದು, ಈ ಪಂದ್ಯಾವಳಿಯ ಎಲ್ಲ ಒಂದು ಸಿದ್ಧತೆಗಳನ್ನು ಹಾಗೂ ವಿವರಗಳನ್ನು ನಿಮ್ಮ ಮುಂದೆ ನಮ್ಮ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ನರಗುಂದ್ ಮಹಾಂತೇಶ್ವರ ಹೇಳಲಿದ್ದಾರೆ. ಅದರ ಜೊತೆ ಇದೀವಲ್ಲ ನರಗುಂದ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಕಾಶಪ್ಪನವರ ಆಶಯ ಮತ್ತು ಕ್ರಿಕೆಟ್ ಬಗ್ಗಿನ ಅವರ ಅಭಿಮಾನ, ಅದರ ದ್ಯೋತಕವಾಗಿ ಇವತ್ತು ನಾವು ವಿಶೇಷವಾಗಿ 7 IPL ಪಂದ್ಯಾವಳಿಗಳನ್ನು ಮುಗಿಸಿ 8ನೇ IPL ಪಂದ್ಯಾವಳಿಯನ್ನು ನಾವು ಇಷ್ಟರಲ್ಲೇ ಪ್ರಾರಂಭ ಮಾಡ್ತೀವಿ. ಮಿತ್ರರೇ, ಈಗ ಅತಿ ಮುಖ್ಯವಾದಂಥ ಒಂದು ವಿಷಯ ನಮ್ಮ ಗಮನಕ್ಕೆ ತರವಹಿಸೋದು ಏನೆಂದರೆ, ಈ ಪಂದ್ಯಾವಳಿ ಯಾವುದೇ ರಾಜಕೀಯ ಸೋಂಕು, ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ. ಇದು ಪಕ್ಷಾತೀತವಾದಂಥ ಇದು ಪಂದ್ಯಾವಳಿ. ಹಾಗೇನ 7 ಪಂದ್ಯಾವಳಿಗಳನ್ನು ನಾವು ನಡೆಸ್ಕೊಂತ ಬಂದಿವಿ. ನಾವು ಇಲ್ಲಿ ಪಕ್ಷಗಳಿಲ್ಲ ಮತ್ತು ಏನಪ್ಪ ಅಂದ್ರೆ ಎಲ್ಲ ಪಕ್ಷಗಳ ಕ್ರೀಡಾಭಿಮಾನಿಗಳು, ಹಳೆಯ ಆಟಗಾರರನ್ನು ನಾವು ಪಂದ್ಯಾವಳಿಗೆ ಆಹ್ವಾನಿಸಿ ಅವರನ್ನು ಅತಿಥಿಗಳು ಮಾಡಿ ಅವರಿಂದ ಪಂದ್ಯಾವಳಿಗಳನ್ನು ಉದ್ಘಾಟನೆ ಮಾಡಿ ಅವರಿಂದ ಬಹುಮಾನ ವಿತರಣೆಯನ್ನು ಸಹಿತ ನಾವು ಈ 7 ಪಂದ್ಯಾವಳಿಗಳನ್ನು ಮಾಡಿಕೊಳ್ತಾ ಬಂದಿರು. ಹೀಗಾಗಿ ಇದನ್ನು ನಾನು ಇನ್ನೊಮ್ಮೆ ಒತ್ತಿ ಹೇಳ್ತಾ ಇದ್ದೀನಿ, ಇದು ಪಕ್ಷಾತೀತವಾದಂಥ ಕೇವಲ ನಮ್ಮ ನಗರದ ಮತ್ತು ಸುತ್ತಮುತ್ತಲ ಜನರ ಕ್ರೀಡಾಭಿಮಾನಿಗಳು ಮತ್ತು ಕ್ರೀಡಾಪಟುಗಳ ಅವರ ಶ್ರೇಯೋಭಿವೃದ್ಧಿಗಾಗಿ ಮಾಡಿದಂಥ ಇದು ಪಂದ್ಯಾವಳಿ ಅನ್ನೋದನ್ನು ನಾನು ತಮ್ಮ ಗಮನಕ್ಕೆ ತರವಹಿಸ್ತಾ ಇದ್ದೀನಿ. ಗೆಳೆಯರೇ, ಒಟ್ಟು ಈ ಮೊದಲು ನಾವು ಎಲ್ಲ IPL ಪಂದ್ಯಾವಳಿಗಳಲ್ಲಿ 8 ತಂಡಗಳನ್ನು ನಾವು ಆಡಿಸ್ತಿದ್ವಿ. ನಾವು ಈಗಾಗಲೇ ಈ ಸರಿ ನಾವು ಒಂದು ತಂಡವನ್ನು ತಗೊಳ್ತೀವಿ, ನಮಗೂ ಅವಕಾಶ ಕೊಡಲಿ ಅಂತ ಹೇಳಿ ಬಹಳ ಒತ್ತಡಗಳನ್ನು ಬಂದಿದ್ದರ ಹಿನ್ನೆಲೆಯಲ್ಲಿ ಸುಮಾರು 18 ಜನ ಏನು ನಾವು ತಂಡಗಳನ್ನು ಖರೀದಿ ಮಾಡ್ತೀವಿ ಅನ್ನುವಂಥ ಒತ್ತಾಯ ಈಗ ಬಂದಿದ್ದರಿಂದ ನಮ್ಮ ಅಧ್ಯಕ್ಷರಾದ ಶಾಸಕರು ಮತ್ತು ಕ್ಲಬ್ಬಿನ ಎಲ್ಲ ಸದಸ್ಯರು ಕೂಡಿ ಸಮಾಲೋಚನೆ ಮಾಡಿ ಒಟ್ಟು 14 ತಂಡಗಳನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದೆ. 14 ತಂಡಗಳೊಂದಿಗೆ ಈ ಪಂದ್ಯಾವಳಿ ಪ್ರಾರಂಭವಾಗುತ್ತೆ. 14 ತಂಡಗಳಂದ್ರೆ ಒಟ್ಟು ಒಂದು ತಂಡದಲ್ಲಿ 15 ಜನ ಆಟಗಾರರಿರ್ತಾರೆ. ಅದರಲ್ಲಿ ಒಟ್ಟು 210 ನಮ್ಮ 2 ತಾಲೂಕಿಗೆ ಸಂಬಂಧಪಟ್ಟಂಥ ಆಟಗಾರರಿಗೆ ನಾವು ಅವಕಾಶ ಕೊಟ್ಟಂಗಾಗುತ್ತೆ. ಒಂದು ಕಂಡೀಷನ್ ಇಲ್ಲಿ ಏನೈತಂದ್ರೆ, ಇಲ್ಲಿ ಹುನಗುಂದ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಹಳ್ಳಿಗಳ ಆಟಗಾರರಿಗೆ ನಾವು ಪ್ರಾಶಸ್ತ್ಯವನ್ನು ನಾವು ಕೊಡ್ತೀವಿ. ನಾವು ಅದರಲ್ಲಿ ವಿಶೇಷವಾಗಿ ಪ್ರತಿಯೊಂದು ತಂಡದಲ್ಲಿ ಕಡ್ಡಾಯವಾಗಿ 4 ಜನ ಹಳ್ಳಿಯ ಹುಡುಗರು ಇರಬೇಕನ್ನೋದು ಏನಪ್ಪಾ ಅಂತಂದ್ರೆ ನಮ್ಮ ಶಾಸಕರ ಏನಪ್ಪಾ ಅಂತಂದ್ರೆ ಬಲವಾದಂಥ ಒತ್ತಡ. ಹಳ್ಳಿ ಹುಡುಗರು, ಈಗ ಸಿಟಿ ಹುಡುಗರು, ಇಲ್ಕರ್ ಹುಡುಗರು ಬೇಕಾದಂಗೆ ಏನಪ್ಪ ಅಂದ್ರೆ ಅವಕಾಶ ಇರ್ತೈತಿ, ಅವರಿಗೆ ಸ್ಪಾನ್ಸರ್ಸ್ ಇರ್ತಾರೆ, ಅವ್ರಿಗೆ ಏನಪ್ಪ ಅಂದ್ರೆ ಅವಕಾಶಗಳು ಇರ್ತಾವೆ. ಹಳ್ಳಿ ಹುಡುಗರಿಗೆ ಅವಕಾಶ ಇರೋಂಗಿಲ್ಲ. ಅದಕ್ಕೆ ಕಡ್ಡಾಯವಾಗಿ 4 ಜನ ಪ್ರತಿ ತಂಡದಲ್ಲಿ ಹಳ್ಳಿ ಹುಡುಗರು ಇರಬೇಕು. ಮತ್ತು ಪ್ರತಿಯೊಂದು ಮ್ಯಾಚ್ನೊಳಗೆ ಆಡುವಂಥ ಪ್ರತಿ ತಂಡದ 11 ಪ್ಲೇಯರ್ಸ್ ಒಳಗೆ ಕನಿಷ್ಠ ಒಬ್ಬನಾದರೂ ಹಳ್ಳಿ ಹುಡುಗ ಆ ತಂಡದಲ್ಲಿ ಆಡಲೇಬೇಕು. ಅಂದ್ರೆ ಹಳ್ಳಿ ಹುಡುಗರು ತೊಗೊಂಡು ಬರೀ ಅವರಿಗೆ ನೀರು ಕೊಡೋಕ್ಕೆ ಬ್ಯಾಟ್ ಒಯ್ದು ಕೊಡೋದು, ಬ್ಯಾಟ್ ತೊಗೊಂಬರೋದು, ಕಿಕ್ ಹೊತ್ಕೊಂಡು ಅಡ್ಡಾಡೋದು ಹಿಂಗಿಲ್ಲ. ಅವರು ಸಹಿತ ಒಂದಿಲ್ಲ ಒಂದು ಮ್ಯಾಚ್ನಾಗ ಆಡುವಂಥ ಅವಕಾಶ ಕಲ್ಪಿಸಿಕೊಡುವಂಥ ಉದ್ದೇಶ ನಮ್ಮದೈತೆ. ಸೀಸನ್ 8 ಈ ಒಂದು ಪಂದ್ಯಾವಳಿಯ ಮತ್ತು ಈ ಟೂರ್ನಾಮೆಂಟಿನ ಪೂರ್ವಭಾವಿ ಆಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು IPL 8ರಲ್ಲಿ ವಿಶೇಷವಾಗಿ 7 IPL ಅನ್ನು ನಾವೀಗ ಆಲ್ರೆಡಿ ಮುಗಿಸಿದ್ದೀವಿ. ಆದರೆ ನಮ್ಮ 8 ಟೀಮ್ಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಈ IPL ಅನ್ನು ನಾವು ಮಾಡ್ತಾ ಟೂರ್ನಾಮೆಂಟ್ ನಡೆಸ್ತಾ ಇದ್ವಿ. ಈ ಸಾರಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ನಮ್ಮ ಶಾಸಕರಾದಂತಹ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರ ಆಶಯ ಮೇರೆಗೆ 14 ಟೀಮನ್ನು ಈ ಸಾರಿ IPL ಸೀಸನ್ 8ರಲ್ಲಿ ಆಡಿಸ್ಬೇಕಂತ ನಾವೆಲ್ಲರೂ ಡಿಸೈಡ್ ಮಾಡಿದ್ವಿ.
ಅದರ ಜೊತೆಗೆ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕನ್ನೋದು ನಮ್ಮ ಈ ಸಂಸ್ಥೆಯ ಮೂಲ ಉದ್ದೇಶ. ಹಾಗಾಗಿ ಇವತ್ತು ಕೂಡಲ ಸಂಗಮ್, ಗುಡೂರು ಮತ್ತು ಕನಗಲ್ ಭಾಗದಲ್ಲಿ ಈ ಜಿಲ್ಲಾ ಪಂಚಾಯಿತಿಯವರು ಆಟಗಾರರ ಸಿಲೆಕ್ಷನನ್ನು 25 ಮತ್ತು 26ನೇ ತಾರೀಕಿನ ದಿವಸ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಮೊದಲನೆಯ ನವೆಂಬರ್ 1st ವೀಕ್ನಲ್ಲಿ ಈ ಟೂರ್ನಾಮೆಂಟನ್ನು ಚಾಲನೆಗೊಳಿಸಿ ಮತ್ತು ಈ ಟೂರ್ನಾಮೆಂಟ್ ಬಿಡ್ಡಿಂಗ್ ಕೂಡ ಅದರ ಪೂರ್ವದಲ್ಲೇ ಮುಗಿಸಿಕೊಂಡು ನಾವು ಟೂರ್ನಾಮೆಂಟನ್ನು ಫಸ್ಟ್ ವೀಕಲ್ಲಿ ಚಾಲನೆ ಮಾಡಿ ಕನಿಷ್ಠ 1.5 ತಿಂಗಳ ಈ ಟೂರ್ನಾಮೆಂಟ್ ನಡೀತಿದೆ. ಯಾಕಂದರೆ ಭಾಳ 14 ಟೀಮ್ ಇರೋದ್ರಿಂದ 1.5 ತಿಂಗಳ ಭಾಳ ಸುದೀರ್ಘವಾದ ಒಂದು ಟೂರ್ನಾಮೆಂಟ್ ಇದೆ. ಹಾಗಾಗಿ ಕ್ರೀಡಾಪಟುಗಳು ಮತ್ತು ಕ್ರೀಡಾಭಿಮಾನಿಗಳು ನಮ್ಮ ತಾಲೂಕಿನಲ್ಲಿ ಇರುವಂಥ ಎಲ್ಲ ಕ್ರೀಡಾಭಿಮಾನಿಗಳು ಈ ಒಂದು ಟೂರ್ನಾಮೆಂಟಿಗೆ ತಮ್ಮ ಸಹಕಾರ ಪ್ರೋತ್ಸಾಹ ಕೊಡಿ ಅಂತ ನಾನು ಅವರಿಂದ ಆಶಿಸ್ತೇನೆ. ಅದರ ಜೊತೆಗೆ ಎಲ್ಲ ಯುವ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ಕೊಡಬೇಕಂತಂದು ನಮ್ಮ ನಾಯಕರಾದಂಥ ವಿಜಯಾನಂದ ಕಾಶ್ಯಪ್ರವರ ಆಶೆ ಇದೆ. ಹಾಗಾಗಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಿನ ಒಂದು ಪ್ರಚಾರ ಆಗಿ ನಮ್ಮ ಈ ಟೂರ್ನಾಮೆಂಟಿಗೆ ಹೆಚ್ಚಿನ ಕ್ರೀಡಾಪಟುಗಳು ಭಾಗವಹಿಸಲಿ. ಈ ಒಂದು ಟೂರ್ನಾಮೆಂಟನ್ನು ನೀವು ಕೂಡ ನಿಮ್ಮ ಸಹಕಾರ ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಎಲ್ಲರೂ ಸೇರಿ ಈ ಟೂರ್ನಾಮೆಂಟನ್ನು ಯಶಸ್ವಿಗೊಳಿಸುವಲ್ಲಿ ನಾವು ತಮ್ಮ ಸಹಕಾರ ಕೂಡ ನಾನು ಬಯಸ್ತೀನಿ. ಅದರ ಜೊತೆಗೆ ಈಗಾಗಲೇ ನಮ್ಮ ಕಮಿಟಿಯ ಸದಸ್ಯರ ಜೊತೆಗೆ ಸೀನಿಯರ್ ಪ್ಲೇಯರ್ಸ್ ಮತ್ತು ಅದರ ಜೊತೆ ಆಟಗಾರರು ಕೂಡ ಇದ್ದಾರೆ. ಈ ಸಾರಿ ಹೊಸ ಜವಾಬ್ದಾರಿಯನ್ನು 40 ಜನರಿಗೆ ನಾವು ಮಾಡಿಕೊಟ್ಟಿದ್ದೀವಿ. ಅವರ ಒಂದು ಮುಂಚೂಣಿಯಲ್ಲಿ ಈ ಟೂರ್ನಾಮೆಂಟನ್ನು ನಾವು ಕಂಡಕ್ಟ್ ಮಾಡಿದ್ದೀವಿ. ಹಾಗಾಗಿ ಅವರ ಸಹಕಾರ ಕೂಡ ನಮಗೆ ಇರಲಿ ಅಂತ ಅವ್ರಿಗೂ ನಾನು ಈ ಮುಖಾಂತರ ಕೇಳ್ಕೊತೀನಿ. ದಯವಿಟ್ಟು ತಾವೆಲ್ಲರೂ ಹೆಚ್ಚಿನ ಪ್ರಚಾರ ಮಾಡಿರಿ. ಆನಂತರ ಯಾವ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಸಿಗದೇ ಇದ್ದರೆ ಒಂದಿಷ್ಟು ನಂಬರ್ಗಳನ್ನು ಕೊಡ್ತೀವಿ. ಅವ್ರು ಡೈರೆಕ್ಟ್ ಕೂಡ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ನೋಂದಾವಣೆ ಮಾಡ್ಬೋದು. ಯಾಕಂತಂದ್ರೆ ಏನೋ ಅಪ್ರೋಚ್ ಆಗಲಿಲ್ಲ ಅದು ಇದು ಅನ್ನೋ ವಿಚಾರ ಬೇಡ. ಒಬ್ಬ ಕಟ್ಟ ಕಡೆಯ ಕ್ರೀಡಾಪಟು ಕೂಡ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಸೋಷಿಯಲ್ ಮೀಡಿಯಾ ಕೂಡ ಈ ಸರಿ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬಹಳ ಅದ್ದೂರಿಯಿಂದ ಇದು ಗ್ರ್ಯಾಂಡ್ ಓಪನಿಂಗ್ ಕೂಡ ಮಾಡ್ತಾ ಇದ್ದೀವಿ. ಸೆಲೆಬ್ರಿಟೀಸ್ ಆಗಲಿ ಅಥವಾ ನಮ್ಮ ಕ್ರಿಕೆಟ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಗಲಿ, ಸ್ಟೇಟ್ ಪ್ಲೇಯರ್ಸ್ ಆಗಲಿ ಅಂತ ಕರೆಸುವಂಥ ಒಂದು ವಿಚಾರ ಇಟ್ಕೊಂಡಿದ್ದೀವಿ. ಆನಂತರ ಓಪನಿಂಗ್ ಸೆರೆಮನಿ ಕೂಡ ಇಡೀ ತಾಲೂಕಿನ ಕ್ರೀಡಾ ಅಭಿಮಾನಿಗಳು ಅವತ್ತಿನ ದಿವಸ ಭಾಗವಹಿಸಿ ಆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲಿ ತಾವೆಲ್ಲರೂ ಕಾರಣೀಭೂತರಾಗಬೇಕು ಅಂತ ಹೇಳಿ